ಬಿಜೆಪಿಯವರಿಗೆ ರಾಜ್ಯದ ಅಭಿವೃದ್ಧಿ ಬೇಕಿಲ್ಲ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮಾಡುತ್ತಿರುವ ಮಲತಾಯಿ ಧೋರಣೆ ಸರಿಪಡಿಸಲು ಸಿದ್ಧರಿಲ್ಲ. ಈಗ ಮಾಡಲು ಏನೂ ಕೆಲಸವಿಲ್ಲದೆ ಮುಡಾ ವಿಚಾರದಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ತಿಳಿಸಿದರು. ನಗರದಲ್ಲಿ ಶುಕ್ರವಾರ ಸುದ್ದಿಗಾರರ ಜೊತೆ ಮಾತನಾಡಿ, ರಾಜ್ಯಪಾಲರ ಅಧಿಕಾರವನ್ನು ಬಿಜೆಪಿಯವರು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ದೇಶದಲ್ಲಿ ಎಲ್ಲಿಯಾದರೂ ಕಾಂಗ್ರೆಸ್ ರಾಜ್ಯಪಾಲರನ್ನು ದುರ್ಬಳಕೆ ಮಾಡಿಕೊಂಡ ಉದಾಹರಣೆ ಇದೆಯೇ? ಇಂದು ರಾಜ್ಯಪಾಲರು ಕೇಳಬಾರದ ವಿಷಯಗಳನ್ನು ಕೇಳುತ್ತಿದ್ದಾರೆ. ನಮ್ಮ ಶಾಸಕಾಂಗಕ್ಕಿರುವ ಅಧಿಕಾರ ಬಳಸಿಕೊಂಡು ಆಡಳಿತ ನಡೆಸುತ್ತಿದ್ದೇವೆ ಎಂದರು. ಕೆಪಿಸಿಸಿ ಅಧ್ಯಕ್ಷರು, ಶಾಸಕಾಂಗ ಪಕ್ಷದ ನಾಯಕರು, ಹೈಕಮಾಂಡ್ನಿಂದ ಹಿಡಿದು ಎಲ್ಲರೂ ಸಿದ್ದರಾಮಯ್ಯನವರ ಹಿಂದೆ ಇದ್ದೇವೆ. ರಾಜ್ಯ ಸರ್ಕಾರಕ್ಕೆ ಯಾವುದೇ ಧಕ್ಕೆಯಾಗುವುದಿಲ್ಲ. ಸಿಎಂ ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ. ಹಿಂದೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಖಾತೆಗೆ ನೇರವಾಗಿ 8 ಕೋಟಿ ಹಣ ಸಂದಾಯವಾಗಿತ್ತು. ಆ ಪ್ರಕರಣವೇ ಬೇರೆ, ಈಗಿನ ಪ್ರಕರಣವೇ ಬೇರೆ. ಮುಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ನೇರ ಭಾಗಿಯಾಗಿಲ್ಲ. ಕೋರ್ಟ್ ಕೇವಲ ತನಿಖೆಗೆ ಮಾತ್ರ ಅನುಮತಿ ಸಿಕ್ಕಿದ್ದು, ತನಿಖೆ ಮುಗಿದ ಮೇಲೆ ಸತ್ಯಾಸತ್ಯತೆ ಬಯಲಾಗಲಿದೆ ಎಂದು ತಿಳಿಸಿದರು. ಬಿಜೆಪಿಯಲ್ಲಿ ನಿತ್ಯ ಅಂತರ್ಯುದ್ಧ ನಡೆಯುತ್ತಿದೆ. ನಾಯಕತ್ವ ಉಳಿಸಿಕೊಳ್ಳಲು ದಿನನಿತ್ಯ ರಾಜ್ಯ ಸರ್ಕಾರದ ಬಗ್ಗೆ ದೂರುಗಳನ್ನು ನೀಡುತ್ತಿದ್ದಾರೆ. ಬಿಜೆಪಿಯಲ್ಲಿ 3-4 ಗುಂಪುಗಳಾಗಿವೆ. ಅವರೊಳಗೆ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಪರದಾಡುವ ಸ್ಥಿತಿ ಇದೆ. ತಮ್ಮ ನಾಯಕತ್ವ ಉಳಿಸಿಕೊಳ್ಳಲು ಕಚ್ಚಾಡುವ ಸ್ಥಿತಿ ಇದೆ. ಮಿತ್ರ ಪಕ್ಷದ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಗಟ್ಟಿಯಾಗುತ್ತಾರೆ ಎಂದು ಜೋಶಿಯವರು ಚಿಂತೆಯಾದರೆ, ಜೋಶಿಯವರು ಗಟ್ಟಿಯಾಗುತ್ತಾರೆ ಎಂದು ಜಗದೀಶ್ ಶೆಟ್ಟರ್ಗೆ ಚಿಂತೆಯಾಗಿದೆ. ಇವರು ಗಟ್ಟಿಯಾಗುತ್ತಿರುವುದಕ್ಕೆ ಆರ್ ಅಶೋಕರ್ಗೆ ಚಿಂತೆಯಾಗಿದೆ. ಯತ್ನಾಳ್ ಬಸನಗೌಡ ಈ ಹಿಂದೆಯೇ ಹೇಳಿದ್ದಾರೆ, ಬಿಜೆಪಿಯಲ್ಲಿ ಮಂತ್ರಿಯಾಗಬೇಕಾದರೆ 1,000 ಕೋಟಿ, ಸಿಎಂ ಆಗಬೇಕಾದರೆ 25,000 ಕೋಟಿ ಕೊಡಬೇಕು ಎಂದು. ಆ ಪಕ್ಷದ ಪರಿಸ್ಥಿತಿ ಏನಾಗಿದೆ ಎಂದು ಊಹಿಸಿಕೊಳ್ಳಿ ಎಂದು ಟೀಕಿಸಿದರು. ಈಗಿರುವ ಕಾಂಗ್ರೆಸ್ ಸರ್ಕಾರ ಪತನ ಮಾಡಬೇಕು, ಸಿಎಂ ಸಚಿವರಿಗೆ ಮಸಿ ಬಳಿಯಬೇಕು ಎನ್ನುವುದೇ ಬಿಜೆಪಿಯ ಹುನ್ನಾರ. ಪ್ರಧಾನಿ ಮೋದಿ, ಅಮಿತ್ ಶಾ ತನಿಖಾ ಸಂಸ್ಥೆಗಳನ್ನು ಬಳಸಿಕೊಂಡು ದಾರಿ ತಪ್ಪಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಸರಿಪಡಿಸಲಿಕ್ಕೆ ಅವರ ಪ್ರಯತ್ನ ಇಲ್ಲ. ಕೇವಲ ಅವರು ಇದ್ದಂಥ ಸರ್ಕಾರವನ್ನು ತೆಗಿಬೇಕು, ಇರ್ತಕ್ಕಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳಿಗೆ ಅವರಿಗೆ ಮಸಿ ಬೆಳಿಬೇಕು, ಜನ ಬೇರೆ ಕಡೆ ಸೆಳಿಬೇಕು ಎಂಬ ಉದ್ದೇಶದಿಂದ ಇವೆಲ್ಲ ಮಾಡ್ತಾ ಇದ್ದಾರೆ. ಈಗ CBI, ED ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದೀವಿ ಅನೇಕ ಬಾರಿ ನಾವು ಹೇಳ್ತಾ ಬಂದಿದ್ದೀವಿ. ದೇಶದಲ್ಲಿ ವಿರೋಧ ಪಕ್ಷಗಳ ಮೇಲೆ ಉಪಯೋಗ ಮಾಡ್ಕೊಳ್ಳಿಕ್ಕೆ ಅಮಿತ್ ಶಾ ಅವರು, ಮೋದಿ ಅವರು ಈ CBI, ED ಉಪಯೋಗ ಮಾಡ್ತಾರೆ. ಆ ದಿಶೆಯಲ್ಲಿ ನಮ್ಮದೇ ಇರ್ತಕ್ಕಂಥ ಅಧಿಕಾರ ಪ್ರಕಾರ ಯಾವುದೇ ಇದ್ದರೆ ಸರ್ಕಾರ ಗಮನಕ್ಕೆ ಕೊಳ್ಳಿಕ್ಕೆ ಬರೋದು ಅಂತೇಳಿ ನಿರ್ಧಾರ ಅಲ್ಲಿ CM ಅವ್ರ ಬಗ್ಗೆ ಬಂದಿರ್ತಕ್ಕಂಥ ಕಂಪ್ಲೇಂಟ್ ಬಗ್ಗೆ ಇಲ್ಲ. ಇದು ಸಹಜವಾಗಿ ಎಲ್ಲ ಕಡೆ ಅವರು ಬಂದು ಸಂಬಂಧ ಇಲ್ಲದ ವಿಷಯಗಳಲ್ಲಿ ಬಂದು ಇವತ್ತು ರಾಜ್ಯಪಾಲರನ್ನೇ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿನೇ ದುರುಪಯೋಗ ಮಾಡ್ಕೊಂಡು BJP JDS ಅದಕ್ಕೆ ಆಫೀಸ್ ಮಾಡ್ಕೊಂಡಿದ್ದಾರೆ ರಾಜ್ಯಪಾಲರದ್ದು. ಹಾಗಾಗಿ ದಿನ ಪ್ರತಿನಿತ್ಯ ಯಾವುದೋ ಒಂದು ಕೇಳೋದು ಕ್ಲಾರಿಫಿಕೇಷನ್ಸ್. ಹಿಂದೆ ಆದರೂ ನೋಡಿದ್ರೆ ನಾವು 55 ವರ್ಷ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಇತ್ತು ಕೇಂದ್ರದಲ್ಲಿ. ಎಂದಾದರೂ ಈ ರೀತಿಯಾದ ಇಲ್ಲೇ ಸಂಘರ್ಷಗಳಾದ ರಾಜ್ಯಪಾಲರಿಗೆ, ಸರ್ಕಾರಗಳಿಗೆ ಈಗ ಕೇರಳದಲ್ಲಿ, ವೆಸ್ಟ್ ಬೆಂಗಾಲ್ದಲ್ಲಿ, ಜಾರ್ಖಂಡ್ನಲ್ಲಿ, ತಮಿಳುನಾಡಿನಲ್ಲಿ, ಕೇರಳದಲ್ಲಿ, ಕರ್ನಾಟಕದಲ್ಲಿ ಈ ರೀತಿಯಾಗಿ ರಾಜ್ಯಪಾಲರು ದುರುಪಯೋಗ ಮಾಡಿಕೊಂಡು ಶ್ರೀಮಾನ್ ಮೋದಿಯವರು, ಅಮಿತ್ ಶಾ ಅವರು, ಅವ್ರ ಪಕ್ಷ ಇವತ್ತು ಈ ರೀತಿಯಾದಂಥ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡೋದ್ರಿಂದ ಈಗ ನಾವು ನಮ್ಮದೇ ಇರತಕ್ಕಂಥ ಅಧಿಕಾರವನ್ನು ನಾವು ಚಲಾಯಿಸಬೇಕಂತೇಳಿ ನಾವು ನಿರ್ಧಾರ ಕೈಗೊಂಡ್ರೆ ಬಿಟ್ಟರೆ ಇದು ಯಾವುದೇ ಸಿದ್ದರಾಮಯ್ಯನವರ ಕೇಸಿನ ಬಗ್ಗೆ ಆಗಲಿ, ಮುಡಾ ಕೇಸಿನ ಬಗ್ಗೆ ಆಗಲಿ ನಾವು ಈ ಪ್ರಯತ್ನ ಮಾಡಲಿಲ್ಲ. ಈ ಹಂತದಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ನಾವು ನಮ್ಮ ಆಡಳಿತ, ನಮಗಿರ್ತಕ್ಕಂಥ ಅಧಿಕಾರ, ನಮಗೇನು ಶಾಸಕರಾಗಿರ್ತಕ್ಕಂಥ ಅಧಿಕಾರವನ್ನು ನಾವು ಸರಿಯಾದ ರೀತಿಯಲ್ಲಿ ಹೋಗಬೇಕೆಂಬ ಉದ್ದೇಶದಿಂದ ನಮ್ಮ ರಾಜ್ಯ ದೇಶದ ದೃಷ್ಟಿಯಿಂದ ನಾವು ನಿರ್ಧಾರ ತಗೊಂಡು ಇನ್ನೊಂದು ಕಡೆ ಬೆಳಗ್ಗೆ ಎದ್ದುಕೊಳ್ಳಿ ಸಾಯಂಕಾಲ ತನಕ ಅವರಲ್ಲಿ ಇಂಟರ್ಫೈಟ್ ನಡೀತಾ ಇದೆ. 3-4 ಗ್ರೂಪ್ ಆಗ್ಯಾವ. ಪ್ರತಿಯೊಬ್ಬರು ನಾವು ಅಸ್ತಿತ್ವದಲ್ಲಿದ್ದಂತೇಳಿ ಮೇಲೆ ನಾಯಕರಿಗೆ ತೋರಿಸ್ಕೊಳ್ಳಿಕ್ಕೆ BJP ಅವರು ಕಾಂಪಿಟೇಷನ್. ಅವ್ರ ಜೊತೆಲಿ ಅವ್ರ ಮಿತ್ರ ಪಕ್ಷ ಯಾವ ಶ್ರೀಮಾನ್ ಕುಮಾರಸ್ವಾಮಿ ಅವರು ಗಟ್ಟಿ ಆಗ್ತಾ ಇದ್ದಾರೆ ಅಂತೇಳಿ ಜೋಶಿ ಅವ್ರಿಗೆ ಭಾಳಷ್ಟು ಬುಗುಲಿದ್ದೀವಿ. ಜೋಶಿ ಅವ್ರಿಗೆ ಗಟ್ಟಿ ಆಗ್ತಾ ಇದ್ದಾರೆ ಅಂತ ಜಗದೀಶ್ ಶೆಟ್ಟರಿಗೆ ಭಯ ಆಗಿದೆ. ಇವರೆಲ್ಲ ಗಟ್ಟಿ ಆಗ್ತಾ ಇದ್ದಾರೆ ಅಶೋಕ್ ಅವ್ರಿಗೆ ಭಯ ಇದೆ. ಹೀಗಾಗಿ ಇಂಟರ್ನಲ್ ಗ್ರೂಪ್ಸ್ ಇವರೆಲ್ಲರಿಗೂ ಯತ್ನಾಳ್ ಬಸನಗೌಡರಿಗೆ ಈಗಾಗಲೇ ಅನೇಕ ಬಾರಿ ಹೇಳಿದ್ದಾರೆ, ಯಾರೇ ಮಂತ್ರಿ ಆಗಬೇಕಾದ್ರೆ 1,000 ಕೋಟಿ ಕೊಡಬೇಕು, ಮುಖ್ಯಮಂತ್ರಿ ಆಗಬೇಕಾದ್ರೆ 25,000 ಕೋಟಿ ಕೊಡಬೇಕಂತೇಳಿ BJಪಿಯಲ್ಲಿ ಅತ್ಯಂತ ಹಿರಿಯ ನಾಯಕರಾಗಿರ್ತಕ್ಕಂಥ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಶ್ರೀಮಾನ್ ಯತ್ನಾಳ್ ಬಸನಗೌಡರು ಹೇಳಿದಂದ್ರೆ ಆ ಪಕ್ಷದ ಪರಿಸ್ಥಿತಿ ಏನಿದೆ, ಯಾರು RSSನವ್ರು ಬಂದು ಇವ್ರಿಗೆ ಜಗಳ ಬಗೆಹರಿಸಲಿಕ್ಕೆ ಹೋಗ್ತಾ ಇದ್ದರೆ ಯಾವ ಮಟ್ಟಕ್ಕೆ BJP ಪಕ್ಷದಲ್ಲಿ ಭೇದಾಭಿಪ್ರಾಯ ಇದೆ ಅಂತೇಳಿ ನಾವು ತಿಳ್ಕೊಳ್ಬೇಕು. ಅವರು ತಮ್ಮ ನಾಯಕತ್ವ ಉಳಿಸ್ಕೊಳ್ಳಿಕ್ಕೆ ದಿನನಿತ್ಯ ಈ ರಾಜ್ಯ ಸರ್ಕಾರದ ಬಗ್ಗೆ ಕಂಪ್ಲೇಂಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಿರಿಯರಾಗಿದ್ದಾರೆ, ಆದರೆ ಅವರ ಅಭಿಪ್ರಾಯ ಹೇಳಿದ್ದಾರೆ. ಇವತ್ತು ನಾವು ಈಗಾಗಲೇ ಹೇಳ್ತಾ ಇದ್ವಿ, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರನ್ನು ಹಿಡಿದು ಶಾಸಕಾಂಗ ಪಕ್ಷದ ನಾಯಕರನ್ನು ಹಿಡಿದು
ನಮ್ಮ ಹೈಕಮಾಂಡ್ ಹಿಡಿದು ನಾವೆಲ್ಲರೂ ಸಿದ್ದರಾಮಯ್ಯನವರ ಹಿಂದೆ ಇದ್ದೀವಿ. ರಾಜ್ಯ ಸರ್ಕಾರ ಯಾವುದೇ ತೊಂದರೆ ಇಲ್ಲ ಅಂತ ಮಾತನ್ನು ಹೇಳ್ತಾ ಇದ್ದೀವಿ. ಕೋರ್ಟ್ ತೀರ್ಪು ಬಂದಿದೆ, ಅವರು ಲೋಕಾಯುಕ್ತ ಹೇಳಿದ್ದಾರೆ. ಲೋಕಾಯುಕ್ತ ಈಗಾಗಲೇ ಮೈಸೂರು SP-ಗೆ ಇದು ಕೊಟ್ಟಿದ್ದಾರೆ ಎಂಕ್ವೈರಿ ಮಾಡಿ. ಇಟ್ ಈಸ್ ಓನ್ಲಿ ಫಾರ್ ಎಂಕ್ವೈರಿ, ತನಿಖೆ ಮಾಡಲಿಕ್ಕೆ ಮಾತ್ರ ಅವರು ಅವಕಾಶ ಕೊಟ್ಟಿರ್ತಕ್ಕಂಥ. ತನಿಖೆ ಆಗಲಿ ಏನು ಮಾಡ್ಕೊಂಡು ನೋಡ್ತೀವಿ. ನೋಡಿದ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ಕೋರ್ಟ್ ಎಲ್ಲ ಕಡೆ ಅಭಿವೃದ್ಧಿ ಕೆಲಸಗಳಿಗೆ